ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಮೊದಲ ಸಲ ನೀವು ಯಾರಾದ್ರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ಹೆಸರು ಅನುಷಾ ಸಂತೋಷ್. ನಾನು ಲೈಫ್ ಸ್ಟೈಲ್ ರಿಲೇಟೆಡ್, ಟ್ರಾವೆಲ್, ಪೇರೆಂಟಿಂಗ್ ಮತ್ತೆ ಸ್ವಲ್ಪ ಮೋಟಿವೇಶನ್ ಈ ತರ ರಿಲೇಟೆಡ್ ವಿಡಿಯೋಸ್ ಎಲ್ಲ ಮಾಡ್ತೀನಿ. ಸ್ವಲ್ಪ ಕುಕಿಂಗ್ ಕೂಡ ಮಾಡ್ತೀನಿ. ಸೊ ಈ ತರ ರಿಲೇಟೆಡ್ ವಿಡಿಯೋಸ್ ಎಲ್ಲ ನೀವು ನಮ್ಮ ಚಾನಲ್ ಅಲ್ಲಿ ನೋಡ್ಬೋದು. ಮತ್ತೆ ನನ್ನ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ನಾನು ಹೇಳಿದ್ದೆ, ನಿಮ್ಗೆ ಏನಾದ್ರು ನನ್ನ ಬಗ್ಗೆ ಕ್ವೆಶನ್ಸ್ ಇದ್ರೆ, ನನ್ನ ಬಗ್ಗೆ ಏನಾದ್ರು ತಿಳ್ಕೋಬೇಕು ಅಂತ ಇದ್ರೆ ನಂಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ. ಸುಮಾರಷ್ಟು ಜನ ಸುಮಾರು ಕ್ವೆಶನ್ಸ್ ಎಲ್ಲ ಕೇಳಿದ್ದೀರಾ. ಅದರಲ್ಲಿ ಯಾವ್ದು ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್, ಮೋಸ್ಟ್ ರೆಲೆವೆಂಟ್ ಕ್ವೆಶ್ಚನ್, ತುಂಬಾ ಪರ್ಸನಲ್ ಕ್ವೆಶ್ಚನ್ಸ್ ಎಲ್ಲ ನಾನು ಆನ್ಸರ್ ಮಾಡಲ್ಲ ಅಂತ ನೆನ್ನೆನೆ ಹೇಳಿದೆ. ಸೊ ಆತರ ತುಂಬಾ ಪರ್ಸನಲ್ ಕ್ವೆಶ್ಚನ್ಸ್ ಬಂದಿದೆ. ಕೆಲವರೆಲ್ಲ ನನ್ ಬಗ್ಗೆ ಕೇಳಿ ಅಂತಂದ್ರೆ ಇಡೀ ನಮ್ ಫ್ಯಾಮಿಲಿ ಜಾತಕನೇ ಕೇಳ್ಬಿಟ್ಟಿದ್ದೀರಾ. ನೋ ಅಫೆನ್ಸ್, ಹೇಳ್ತಾ ಇದ್ದೀನಿ ಅಷ್ಟೇ. ಪಾಪ ನಿಮ್ಗೂ ತಿಳ್ಕೊಳ್ಬೇಕು ಅಂತ ಇರತ್ತೆ, ಕೇಳಿರ್ತೀರಾ. ಅಂಡ್ ಅದಲ್ಲದೆ ಬ್ಲಾಗ್ ಬಗ್ಗೆನೂ ಸುಮಾರಷ್ಟು ಜನ ಎಲ್ಲ ಚೆನ್ನಾಗಿಲ್ಲ, ತುಂಬಾ ನಿಮ್ ಒಪಿನಿಯನ್ಸ್ ಎಲ್ಲ ಹೇಳಿದಿರಾ. ಸೊ ಆ ಕ್ವೆಶನ್ಸ್ ಅಲ್ಲಿ ಕ್ವೆಶನ್ ಬಂದಿರೋದ್ರಲ್ಲಿ ನಾನು ಸ್ವಲ್ಪ ಫಿಲ್ಟರ್ ಔಟ್ ಮಾಡಿ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಮತ್ತೆ ಸ್ವಲ್ಪ ಫನ್ನಿಯಾಗಿ ಕೇಳಿ ಅಂತ ಕೇಳಿದ್ದೆ. ಒಂದಿಬ್ರು 3 ಜನ ಚೆನ್ನಾಗಿ ಕೇಳಿದ್ದೀರಾ. ಅಂಡ್ ನನ್ ಬಗ್ಗೆ ಕೇಳಿರೋ ಜಾಸ್ತಿ ಕ್ವೆಶನ್ಸ್ ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಟೈಮ್ ವೇಸ್ಟ್ ಮಾಡ್ದಿರಾ ಶುರು ಮಾಡೋಣ ಬನ್ನಿ. ಸೊ ಕ್ವೆಶನ್ಸ್ ಏನೇನ್ ಕೇಳಿದ್ರಿ ಬುಕ್ ಅಲ್ಲಿ ಬರ್ದಿಟ್ಕೊಂಡಿದೀನಿ, ನನ್ನ ಫೋನ್ ನ ಕೂಡ ಇಟ್ಕೊಂಡಿದೀನಿ. ಯಾವ್ಯಾವ ಕ್ವೆಶನ್ಸ್ ನಿನ್ನೆವರೆಗೂ ನೀವು ಕೇಳಿದ ಕ್ವೆಶನ್ಸ್ ಎಲ್ಲ ಆಲ್ಮೋಸ್ಟ್ ಬರ್ದು ಇಟ್ಕೊಂಡಿದೀನಿ ನಾನು. ಅಂಡ್ ಮಿಕ್ಕಿದ ಕ್ವೆಶನ್ಸ್ ಎಲ್ಲ ಫೋನ್ ಅಲ್ಲಿ ಕೂಡ ಈಗ ಲೇಟೆಸ್ಟ್ ಆಗಿ ಬಂದಿರೋದನ್ನೆಲ್ಲ ಫೋನ್ ಅಲ್ಲಿ ನೋಡಿ ಆನ್ಸರ್ ಮಾಡ್ತೀನಿ. ಆಯ್ತಾ, ಶುರು ಮಾಡೋಣ ಬನ್ನಿ. ಮೊದಲನೇ ಕ್ವೆಶ್ಚನ್, ಸಿಕ್ಕಾಪಟ್ಟೆ ಜನ ಕೇಳಿದಿರ ಈ ಕ್ವೆಶ್ಚನ್, ನಿಮ್ಮ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿ. ನಾನು BE ಗ್ರಾಜುಯೇಟ್, ನಾನು BE ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಮಾಡಿದ್ದೀನಿ. ಸೊ ಬೇಸಿಕಲಿ ನಾನೊಬ್ಳು ಇಂಜಿನಿಯರ್. ಸ್ವಲ್ಪ ವರ್ಷ ಕೆಲಸ ಮಾಡಿದೆ, ಅದಾದ್ಮೇಲೆ ಕ್ವಿಟ್ ಮಾಡಿ ಈಗ ಗೃಹಿಣಿ ಆಗಿದ್ದೀನಿ. ಸೊ ನಿಮ್ಮ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವೆಶ್ಚನ್, ತುಂಬಾ ಕ್ವೆಶ್ಚನ್ಸ್ ಈ ಬ್ಲಾಗ್ ಅಲ್ಲಿ ಅಂತಾನಲ್ಲ, ಸುಮಾರಷ್ಟು ಬ್ಲಾಗ್ಸ್ ಹಾಕ್ದಾಗಿಂದಲೂ ತುಂಬಾ ಜನ ಕೇಳಿದಿರ ನಿಮ್ಮ ಕ್ವಾಲಿಫಿಕೇಶನ್ ಏನು ಅಂತ. ಸೊ ಈಗ ನಿಮ್ಮ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ ಜಾನು ಬಗ್ಗೆನೂ ಅದೇ ಕ್ವೆಶ್ಚನ್ ಕೇಳಿದಿರಾ, ನಿಮ್ಮ ಮತ್ತೆ ನಿಮ್ಮ ಹಸ್ಬೆಂಡ್ ಕ್ವಾಲಿಫಿಕೇಶನ್ ಏನು ಅಂತ. ಇಬ್ರು ಇಂಜಿನಿಯರ್ಸ್, ಸೊ ಇಬ್ರದು ಸೇಮ್ ಕ್ವಾಲಿಫಿಕೇಶನ್. ಆದ್ರೆ ಜಾನು ಇಂಜಿನಿಯರ್ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ನಾನು ಇಂಜಿನಿಯರ್ ಇನ್ ಇನ್ಫಾರ್ಮೇಶನ್ ಸೈನ್ಸ್. ಅದಾದ್ಮೇಲೆ ನಿಮ್ ಹಸ್ಬೆಂಡ್ ಏನ್ ಜಾಬ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಜನ ಕೇಳ್ಬಿಟ್ಟಿದ್ದೀರಾ. ನಿನ್ನೆ ಕಮೆಂಟ್ಸ್ ಅಲ್ಲಿ ಆಗಿರ್ಬೋದು, ಮುಂಚೆ ಬಂದಿದ್ದು ಎಷ್ಟು ಹಲವಾರು ಕಮೆಂಟ್ ಬಾಕ್ಸ್ ಅಲ್ಲಿ ಜಾಸ್ತಿ ರಿಪೀಟೆಡ್ ಕ್ವೆಶನ್ಸ್ ಇರೋದು ನಿಮ್ ಹಸ್ಬೆಂಡ್ ಏನ್ ಜಾಬ್ ಮಾಡ್ತಾರೆ ಅಂತ. ನನ್ನ ಹಸ್ಬೆಂಡ್ ಜಾನು ಒಂದು ಪ್ರತಿಷ್ಠಿತ IT ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ ಯಾವ ಕಂಪನಿ, ಏನ್ ಪೊಸಿಷನ್ ಅಂತೆಲ್ಲ ನಾನು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ, ಅದೆಲ್ಲ ತುಂಬಾ ಪರ್ಸನಲ್ ಇನ್ಫಾರ್ಮೇಶನ್ ಅನ್ಸುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ ಸಾಕು ಅನ್ಸುತ್ತೆ. ಹಿ ವರ್ಕ್ಸ್ ಇನ್ ಅನ್ IT ಸೆಕ್ಟರ್. ಮತ್ತೊಂದು ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್, ನಿಮ್ದು ಲವ್ ಮ್ಯಾರೇಜಾ ಅಂತ. ಹೌದು, ನಮ್ದು ಲವ್ ಮ್ಯಾರೇಜ್. ತುಂಬಾ ಕಮೆಂಟ್ಸ್ ಅಲ್ಲಿ ಕೇಳಿದ್ದೀರಾ ಮ್ಯಾಮ್ ನಿಮ್ದು ಲವ್ ಮ್ಯಾರೇಜ್ ಅಂತ. ಹೌದು ಅಂತ ಸುಮಾರು ಜನಕ್ಕೆ ರಿಪ್ಲೈ ಕೂಡ ಮಾಡಿದ್ದೀನಿ. ಬಟ್ ಇವತ್ತು ಕ್ವೆಶ್ಚನ್ ಆನ್ಸರ್ ರೌಂಡ್ ಇರೋದ್ರಿಂದ ಅಂಡ್ ಕೆಲವರಿಗೆ ಕಮೆಂಟ್ಸ್ ಅಲ್ಲಿ ರೆಸ್ಪಾಂಡ್ ಕೂಡ ಮಾಡಕ್ ಆಗಿರಲ್ಲ. ಸೊ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಹೌದು ನಮ್ದು ಲವ್ ಮ್ಯಾರೇಜ್. ಸೊ ಮ್ಯಾರೇಜ್ ಸ್ಟೋರಿ ಹೇಳಿ ಅಂತೆಲ್ಲಾನು ಹೇಳಿದಿರಾ. ಸೊ ಅಷ್ಟುದ್ದ ಸ್ಟೋರಿ ಹೇಳಕ್ ಆಗಲ್ಲ. ಸೊ ನಾವ್ ಆಕ್ಚುಲಿ ಬೇಸಿಕಲಿ PUC ಇಂದ ಕ್ಲಾಸ್ಮೇಟ್ಸ್. ಅವಾಗಿಂದ ಲವ್ ಅಂತ ಕೇಳಿದ್ರೆ ಇಲ್ಲ, ಅವಾಗಿಂದ ನಾವು ಜಸ್ಟ್ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ಅವಾಗೆಲ್ಲ ಸುಮ್ನೆ ಹೈ ಬೈ ಫ್ರೆಂಡ್ಸ್ ಆಗಿದ್ವಿ, ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗಿರ್ಲಿಲ್ಲ. ಗೊತ್ತಿತ್ತು ಒಬ್ರಿಗೊಬ್ರಿಗೆ, ಆತರ ಫ್ರೆಂಡ್ಸ್ ಆಗಿದ್ವಿ. ಕ್ರಮೇಣ ತುಂಬಾ ನಮ್ ಇಂಜಿನಿಯರಿಂಗ್ ಡಿಗ್ರಿ ಎಲ್ಲ ಮುಗಿದ ಮೇಲೆ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಇಷ್ಟು ದೂರ ಬಂದಿದೆ. ಸೊ ರನ್ನಿಂಗ್ ಸಕ್ಸಸ್ಫುಲಿ. ಇದಿಷ್ಟು ನಮ್ಮ ಲವ್ ಸ್ಟೋರಿ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಹೌದು, ನಂದು ಲವ್ ಮ್ಯಾರೇಜ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂತ ಅಂದ್ರೆ, ನಿಮ್ಮ ಊರು ಯಾವುದು ಅಂತ. ನಮ್ಮ ಊರು ಬೆಂಗಳೂರು. ನಾವು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಪ್ರತಿಯೊಂದು ಬೆಂಗಳೂರಲ್ಲೇ. ನಮ್ಗೆ ಸ್ವಂತವಾಗಿ ಊರು, ಅಜಿಮನೆ ಎಲ್ಲದು ಬೆಂಗಳೂರೇನೆ. ಸೊ ನಮ್ದು ನೇಟಿವ್ ಅಂತ ಯಾವ್ದಿಲ್ಲ, ಪ್ರತಿಯೊಂದು ಬೆಂಗಳೂರೇನೆ ನಮ್ದು. ಸ್ಟಾರ್ಟಿಂಗ್ ಅಲ್ಲಿ ಈಗ ಕ್ವೆಶನ್ಸ್ ನಾನು ಏನೇನ್ ತಗೊಳ್ತಾ ಇದ್ದೀನಿ ಅದೆಲ್ಲ ನನ್ ಬಗ್ಗೆ, ಜಾನು ಬಗ್ಗೆ ಕೇಳಿರೋ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ತಗೊಳ್ತಾ ಇದ್ದೀನಿ. ಮುಂದೆ ಹೋಗ್ತಾ ನೀವು ಕೇಳಿರೋ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ತುಂಬಾ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಕ್ವೆಶ್ಚನ್ ಬಂದು, ನೀವು ನಾನ್ ವೆಜ್ ತಿಂತೀರಾ? ಕೆಲವರು ನೀವು ವೆಜಿಟೇರಿಯನ್, ನೀವು ನಾನ್ ವೆಜ್ ತಿನ್ನಲ್ವಾ? ತುಂಬಾ ಕ್ವೆಶನ್ಸ್ ವಿಧವಾಗಿ ಕೇಳಿದ್ದೀರಾ. ಸೊ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ, ಇಲ್ಲ, ನಾನು ನಾನ್ ವೆಜ್ ಏನೂ ತಿನ್ನೋದಿಲ್ಲ. ನಾನು ಸಸ್ಯಾಹಾರಿ ಅಂಡ್ ನಾನ್ ತಿನ್ನಲ್ಲ, ಬಟ್ ಜಾನು ತಿಂತಾನೆ. ಸೊ ನಮ್ದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಆ ಕಾಂಬಿನೇಷನ್ ಹಾಗೆ ವರ್ಕೌಟ್ ಆಗ್ತದೆ. ನಾನಂತೂ ಪ್ಯೂರ್ ವೆಜಿಟೇರಿಯನ್.
ಮತ್ತೆ ನಮ್ಮ ಫ್ಯಾಮಿಲೀಸ್ ಬಗ್ಗೆ ಕೇಳಿದ್ರಿ, ಫ್ಯಾಮಿಲಿ ಇಂಟ್ರೊಡಕ್ಷನ್ ಕೊಡಿ ಅಂತೆಲ್ಲ ಹೇಳಿ. ಸೊ ಅವ್ರು ಬಂದಾಗ ಅವ್ರನ್ನ ತೋರಿಸಿ ಇಂಟ್ರೊಡ್ಯೂಸ್ ಮಾಡ್ಬೋದು. ಕ್ವೆಶ್ಚನ್ ಆನ್ಸರ್ ರೌಂಡ್ ಅಲ್ಲಿ ಫ್ಯಾಮಿಲೀಸ್ ನ ಇಂಟ್ರೊಡ್ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಟೈಮ್ ವ್ಲಾಗ್ ಮಾಡ್ಬೇಕಾದ್ರೆ ಅವ್ರು ಬಂದಿದ್ದಾಗ ಅಥವಾ ನಾವಲ್ಲಿ ಎಲ್ಲಾದ್ರೂ ಹೋದಾಗ ಫ್ಯಾಮಿಲೀಸ್ ಇಂಟ್ರೊಡ್ಯೂಸ್ ಮಾಡಬಹುದು. ನನ್ನ ಹಳೆ ವ್ಲಾಗ್ಸ್ ಅಲ್ಲಿ ನಮ್ಮ ಅಪ್ಪ ಅಮ್ಮನ, ನಮ್ಮ ಅತ್ತೆ ಮಾವ ಇವರೆಲ್ಲ ಇರೋ ವ್ಲಾಗ್ಸ್ ಎಲ್ಲ ಇದೆ. ಇನ್ಫ್ಯಾಕ್ಟ್ ನನ್ನ ಫ್ಯಾಮಿಲಿ ಎಲ್ಲ ಇರೋ ವ್ಲಾಗ್ಸ್ ಎಲ್ಲಾನು ಕೂಡ ಇದೆ. ಅಂದ್ರೆ ನನ್ನ ಹಳೆ ವ್ಲಾಗ್ಸ್ ಅಲ್ಲಿ ಇರುತ್ತೆ. ಸೊ ಮೇ ಬಿ ಹೊಸದಾಗಿ ನೋಡ್ತಿರೋರಿಗೆ ಅದು ಗೊತ್ತಿಲ್ದಿರಾ ಇರ್ಬೋದು. ಫ್ಯೂಚರ್ ಅಲ್ಲಿ ಎಲ್ಲರೂ ಇದ್ದಾಗ ವ್ಲಾಗ್ ಮಾಡಿದಾಗ ಖಂಡಿತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಆಯ್ತಾ. ಕೆಲವರಂತೂ ಕ್ವೆಶನ್ಸ್ ಎಷ್ಟು ಚೆನ್ನಾಗಿ ಕೇಳಿದೀರಾ ಅಂತಂದ್ರೆ, ಈ ತರ ಕೇಳಿದ್ರೆ ನಾನೇನಾದ್ರೂ ಬೇಜಾರ್ ಮಾಡ್ಕೊಳ್ತೀನಾ ಅಂತ ಹೇಳಿ ಯೋಚನೆ ಮಾಡಿ ತುಂಬಾ ವಿಧವಾಗಿ ಕೇಳಿದ್ರೆ, ಕೆಲವರು ಡೈರೆಕ್ಟ್ ಆಗಿ ಕೇಳಿದಿರಾ. ಸೊ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಕೇಳಿರೋ ಪ್ರತಿ ಒಂದು ಕ್ವೆಶನ್ಸ್ ಒಂದ್ ಕ್ವೆಶನ್ ಆಗಿ ಮಾಡಿ ನಾನು ಅದೆಲ್ಲದಕ್ಕೂ ಉತ್ತರ ಕೊಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಆ ಆನ್ಸರ್ ಸಿಗ್ತಾ ಇದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇಲ್ಲಿ ಯಾರು ಕೇಳಿದ್ದಾರೆ, ಪ್ರತಿಯೊಬ್ಬರದ್ದು ಹೆಸರು ನೆನ್ಪಿಟ್ಕೊಳಕ್ ಆಗಲ್ಲ, ಬಿಕಾಸ್ ತುಂಬಾ ಇರುತ್ತೆ. ಬಟ್ ನೆನ್ಪಿದೆ ಎಲ್ಲಾರ್ದು ಹೆಸರು. ಅಂದ್ರೆ ಈ ಕಮೆಂಟ್ ಮಾಡಿರೋ ಹೆಸರೇನು ಅಂತ ಗೊತ್ತಿಲ್ಲ, ಬಿಕಾಸ್ ನಾನು ಬರ್ಕೊಂಡಿಲ್ಲ ಇಲ್ಲಿ. ಸೊ ಒಬ್ರು ಕೇಳಿದ್ದಾರೆ, ಹೋಮ್ ಕ್ಲೀನಿಂಗು, ಫ್ಯಾಮಿಲಿ ಟೈಮ್, ಕುಕಿಂಗ್ ಇದೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀರಾ, ನಿಮ್ಗೆ ನೀವು ಹೇಗ್ ಟೈಮ್ ಫ್ರೀ ಮಾಡ್ಕೊಳ್ತೀರಾ ಅಂತ ಕೇಳಿದ್ದಾರೆ. ಸೊ ಹೋಮ್ ಕ್ಲೀನಿಂಗು, ಫ್ಯಾಮಿಲಿ ಟೈಮು ಇದೆಲ್ಲ ಮಾಡ್ತಾ ಮಾಡ್ತಾ ಸಂಜೆವರೆಗೂ ಕೆಲ್ಸಾನೇ ಆಗೋಗತ್ತೆ. ಕೆಲವು ದಿನಗಳಿರುತ್ತೆ, ಅಪ್ಪ ಸಾಕು ಇದು ಯಾವ್ದು ಬೇಡಪ್ಪ, ನಮ್ಗೆ ಏನ್ ಟೈಮೇ ಇಲ್ವಾ, ಆರಾಮಾಗಿ ಕುತ್ಕೊಳಕ್ ಆಗಲ್ವಾ ಅಂತೆಲ್ಲ ಅನ್ಸಿರೋ ದಿನಗಳು ಇದೆ. ಸೊ ನಾನೇನ್ ಮಾಡ್ತೀನಿ, ಬೆಳಗಿನ ಟೈಮ್ ನನ್ನ ಟೈಮ್ ಆಗಿರತ್ತೆ. ಸೊ ಬೆಳಗ್ಗೆ ಹೊತ್ತು ಸ್ವಲ್ಪ ಬೇಗ ಎದ್ದು ನನಗ್ ನಾನು ಏನೇನ್ ಮಾಡ್ಕೊಳ್ಬೇಕು ಅದೆಲ್ಲ ಮಾಡ್ಕೊಳ್ಳೋ ಟೈಮ್, ನನ್ನ ಫ್ರೀ ಟೈಮ್ ಅದೇನೆ. ಬೆಳಗ್ಗೆ ಹೊತ್ತು ಬೇಗ ಹೇಳೋದ್ರಿಂದ ಸೊ ನನ್ಗೆ ಏನೇನ್ ಬೇಕೋ ಅದ್ ಮಾಡ್ಕೊಳ್ತೀನಿ. ಮ್ಯೂಸಿಕ್ ಕೇಳ್ಬೇಕಂದ್ರೆ ಕೇಳ್ತೀನಿ, ಎಡಿಟಿಂಗ್ ಮಾಡ್ಬೇಕನ್ಸ್ತಾ ಮಾಡ್ತೀನಿ, ಸುಮ್ನೆ ವಾಕ್ ಮಾಡ್ಬೇಕನ್ಸಿದ್ರು ಬೆಳಗ್ಗೆ ಹೊತ್ತು ನನ್ನ ಮೀ ಟೈಮ್, ಬುಕ್ಸ್ ಓದ್ಬೇಕಂದ್ರೆ ಬೆಳಗ್ಗೆ ಹೊತ್ತು ಮಾಡ್ತೀನಿ. ಸೊ ಬೆಳಗ್ಗೆ ಒಂದ್ 6:30 ಹಿಡಿದು 7:30 8 ಗಂಟೆವರೆಗೂ ಅದು ನನ್ನ ಸಮಯ. ಅದನ್ನ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ಸೊ ನಾನು ಪೀಸ್ಫುಲ್ ಆಗಿ ಏನ್ ಬೇಕೋ ಅದನ್ನ ಮಾಡ್ಕೊಳ್ತೀನಿ. ಮತ್ತೆ ಮನೆ ಕೆಲಸ, ಫ್ಯಾಮಿಲಿ ಟೈಮ್ ಅದೆಲ್ಲ ಪ್ರತಿಯೊಬ್ಬರು ಹೇಗ್ ಮ್ಯಾನೇಜ್ ಮಾಡ್ತಾರೋ ಅದೇ ತರಾನೇ ಮಾಡ್ತಾ ಇದೀನಿ. ನನ್ಗೆ ಅದ್ರಲ್ಲಿ ಏನೋ ವಿಶೇಷವಾಗಿ ಮಾಡ್ತಾ ಇದ್ದೀನಿ ಅಂತ ಅನ್ಸಲ್ಲ. ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಆ ಕಡೆ ಈ ಕಡೆ ಆಗಬಹುದು. ಬಟ್ ಟೈಮ್ ಟೇಬಲ್ ಹಾಕೊಂಡು ಇವತ್ತಿದು ನಾಳೆ ಇದು ಅಂತ ಹಾಕೊಂಡು ಮಾಡ್ತಾ ಇದ್ದೀನಿ. ಸೊ ಅಷ್ಟು ಕಷ್ಟ ಆಗ್ತಿದೆ ಅಂತ ಅನ್ನಿಸ್ತಾ ಇಲ್ಲ ನನ್ಗೆ. ಸ್ವಲ್ಪ ಹೌಸ್ ಹೆಲ್ಪ್ಗೂ ಬರ್ತಾ ಇದ್ದಾರೆ ಇವಾಗ ನನ್ಗೆ. ಸೊ ಒಂದ್ ಸ್ವಲ್ಪ ಕೆಲಸ ಅವ್ರು ಮಾಡ್ಕೊಡ್ತಾರೆ, ಮಿಕ್ಕಿದ ಕೆಲಸಗಳು ನಾನ್ ಮಾಡ್ಕೊಳ್ತೀನಿ. ಸೊ ಹಾಗೆ ಮ್ಯಾನೇಜ್ ಆಗ್ತಾ ಇದೆ ಅದು. ನೆಕ್ಸ್ಟ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದು ನನ್ಗೆ, ಹೂ ಇಸ್ ಯುವರ್ ಫೇವ್ರೆಟ್ ಕನ್ನಡ ವ್ಲಾಗರ್ ಅಂತ ಕೇಳಿದ್ದಾರೆ. ವೆರಿ ನೈಸ್. ನನಗೆ ಸ್ವಲ್ಪ 3-4 ಜನ ವ್ಲಾಗರ್ಸ್ ಇಷ್ಟ ಆಗ್ತಾರೆ. ರೆಗ್ಯುಲರ್ ಆಗಿ ಫಾಲೋ ಮಾಡದೆ ಇದ್ರು ಬಟ್ ನನ್ಗೆ ಅವ್ರ ವ್ಲಾಗ್ಸ್ ಇಷ್ಟ ಆಗುತ್ತೆ. ಆಗೊಂದ್ಸಲಿ ಈಗೊಂದ್ಸಲಿ ಅವ್ರ ವ್ಲಾಗ್ಸ್ ನೋಡ್ತಾ ಇದ್ದೀನಿ. ಅದ್ರಲ್ಲಿ ನಿಖಿತಾಸ್ ಕಿಚನ್ ಇದೆಯಲ್ಲ, ಅವ್ರು ನನ್ಗೆ ತುಂಬಾ ಫೇವ್ರೇಟ್. ಯಾಕಂದ್ರೆ ತುಂಬಾ ಓಪನ್ ಆಗಿ ಮಾತಾಡ್ತಾರ ಅವರು. ಏನು ಮನ್ಸಲ್ಲಿ ಇಟ್ಕೊಳ್ಳೋದೇ ಇಲ್ವೇನೋ, ಈ ತರ ಹೇಗಿರಕ್ ಸಾಧ್ಯ ಅಂತ ಒಂದೊಂದ್ಸಲಿ ಅನ್ಸುತ್ತೆ. ಶಿ ಇಸ್ ವೆರಿ ಓಪನ್. ಐ ರಿಯಲಿ ಅಡ್ಮೈರ್ ದಟ್ ಲೇಡಿ. ಸಖತ್ ಓಪನ್ ಹಾರ್ಟೆಡ್ ಇದ್ದಾರೆ ಅಂತ ಅನ್ಸುತ್ತೆ ನನ್ಗೆ. ಅದಾದ್ಮೇಲೆ ಸುಜೀಸ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಅಂತ ಇದೆ, ಅವರಂತೂ ನಂಗೆ ತುಂಬಾ ಇಷ್ಟ ಆಗ್ತಾರೆ. ಒಂದ್ ಮದರ್ಲಿ ಫಿಗರ್ ಅವರಲ್ಲಿ ನಾನು ನೋಡ್ತೀನಿ. ಶಿ ಇಸ್ ವೆರಿ ನೈಸ್. ನನ್ಗೆ ಯಾವಾಗಾದ್ರೂ ಸಿಕ್ಕಿದ್ರೆ ಟೈಮ್ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಶಿ ಇಸ್ ವೆರಿ ನೈಸ್ ಪರ್ಸನ್. ಅಂದ್ರೆ ನನ್ನ ವ್ಲಾಗ್ಸ್ ನೋಡಿ ಆತರ ಫೀಲ್ ಆಗಿದೆ. ಇವಾಗೆಲ್ಲ ಮುಂಚೆ ನಾ ವ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಕ್ ಮುಂಚೆನು ಐ ಯೂಸ್ ಟು ಲೈಕ್ ಹರ್ ವೆರಿ ಮಚ್. ಅಂದ್ರೆ ನಾನು ವ್ಲಾಗಿಂಗ್ ಮಾಡ್ಬೇಕು ಅಂತ ಅನ್ಕೊಂಡು ಇರ್ಲಿಲ್ಲ, ಆಗ ಅವರ ವಿಡಿಯೋಸ್ ನೋಡ್ತಾ ಇದ್ದೆ. ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಅವ್ರ ವಿಡಿಯೋಸ್. ನಂಗೆ ಗೊತ್ತಿಲ್ಲ ಈ ವಿಡಿಯೋ ಅವರಿಗೆ ರೀಚ್ ಆಗತ್ತೋ ಇಲ್ವೋ, ಆಗದಿರಾನು ಇರಬಹುದು. ಬಟ್ ಮ್ಯಾಮ್, ನೀವೇನಾದ್ರೂ ಈ ವಿಡಿಯೋ ನೋಡಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನಮ್ಗೆ ನೀವಂದ್ರೆ ತುಂಬಾ ಇಷ್ಟ. ನಾನು ನಿಮ್ಮನ್ನ ತುಂಬಾ ತುಂಬಾ ಅಡ್ಮೈರ್ ಮಾಡ್ತೀನಿ. ಅಂಡ್ ನೀವು ಮಾಡೋ ರೆಸಿಪೀಸ್ ಅಂತೂ ಆಸಮ್. ಅದು ಹೆಂಗೆ ಅಷ್ಟು ಪೇಷನ್ಸ್ ಇಂದ ಅಷ್ಟೊಂದು ರೆಸಿಪೀಸ್ ಶೂಟ್ ಮಾಡಿ ವಿಡಿಯೋ ಪೋಸ್ಟ್ ಮಾಡ್ತೀರಾ ಅಂತ ನಂಗೆ ಸಮ್ಟೈಮ್ಸ್ ತುಂಬಾ ಅನ್ಸುತ್ತೆ. ಶಿ ಹ್ಯಾಸ್ ಅ ಲಾಟ್ ಆಫ್ ಪೇಷನ್ಸ್ ಅಂತ ಅನ್ಸುತ್ತೆ ನನ್ಗೆ. ಸೊ ಸುಜಿ ಮ್ಯಾಮ್ ಇಷ್ಟ ಆಗ್ತಾರೆ. ಅದಲ್ಲದೆ ಸ್ವಾತಿ ಗೌಡ ವ್ಲಾಗ್ಸ್ ತುಂಬಾ ಇಷ್ಟ ಆಗುತ್ತೆ. ಅವ್ರು ಮಾತಾಡೋ ಸ್ಟೈಲ್ ನನ್ಗೆ ಇಷ್ಟ ಆಗುತ್ತೆ. ಅದಲ್ಲದೆ ಶಾರ್ಟ್ ವಿಡಿಯೋಸ್ ಅಲ್ಲಿ ಪುಷ್ಪಾಂಜಲಿ ಮಹೇಶ್ ಈಸ್ ಅನ್ ಇನ್ಸ್ಪಿರೇಷನ್, ಟ್ರೆಂಡ್ ಸೆಟ್ಟರ್ ಅಂತಾನೆ ಹೇಳ್ಬೋದು. ಈಗಂತೂ ಅವ್ರ ವ್ಲಾಗ್ಸ್ ನ ನೋಡಿ ತುಂಬಾ ಜನ ಇನ್ಸ್ಪೈರ್ ಆಗಿದ್ದಾರೆ. ಸುಮಾರಷ್ಟು ಜನ ಶಾರ್ಟ್ ವಿಡಿಯೋಸ್, ಮಿನಿ ವ್ಲಾಗ್ಸ್ ಮಾಡ್ತಾ ಇದ್ದಾರೆ. ಸೊ ಶಿ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಯೂಟ್ಯೂಬರ್. ನೆಕ್ಸ್ಟ್ ಕ್ವೆಶ್ಚನ್, ನಿಮ್ಮ ಫೇವ್ರೆಟ್ ಸೆಲೆಬ್ರಿಟಿ ಬ್ಲಾಗರ್ ಯಾರು ಅಂತ ಕೇಳಿದಿರ. ನನ್ಗೆ ಇಬ್ರು ಫೇವ್ರೆಟ್ ಸೆಲೆಬ್ರಿಟಿ ಬ್ಲಾಗರ್ಸ್ ಇದ್ದಾರೆ. ಒಬ್ರು ಅದಿತಿ ಪ್ರಭುದೇವ್ದು ತುಂಬಾ ಇಷ್ಟ ಆಗುತ್ತೆ. ಶಿ ಇಸ್ ವೆರಿ ನ್ಯಾಚುರಲ್ ಅಂತ ಅನ್ಸುತ್ತೆ. ಅದಲ್ಲದೆ ನಿವೇದಿತಾ ಗೌಡ ಚಾನಲ್ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗಿಂದನೂ ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ. ನಂಗೆ ಇಷ್ಟ ಆಗೋದು ಅವರು. ಈಗ ವ್ಲಾಗ್ಸ್ ಮಾಡೋದು, ಆಗೀಗ ರೀಲ್ಸ್ ಅದೆಲ್ಲ ಮಾಡೋದು ಚೆನ್ನಾಗಿ ಅನ್ಸುತ್ತೆ. ಶಿ ಇಸ್ ಅ ಕ್ಯೂಟ್ ಗರ್ಲ್. ನಂಗೆ ಇಷ್ಟ ಆಗ್ತಾಳೆ. ಸೊ ಐ ಲೈಕ್ ಹರ್ ಅಷ್ಟೇ. ಮತ್ ಇನ್ನೊಂದೇನ್ ಗೊತ್ತಾ, ಆಕ್ಚುಲಿ ವ್ಲಾಗ್ಸ್
ಮತ್ತೆ ರೀಲ್ಸ್ ಏನದ ಶಾರ್ಟ್ಸ್ ಅದೆಲ್ಲ ನೋಡ್ತೀವಲ್ಲ, ಅದೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ. ಪ್ರತಿಯೊಂದಲ್ಲೂ ಏನಾದ್ರೂ ಕಲ್ತ್ಕೊಳ್ಳೇಬೇಕು, ಪ್ರತಿಯೊಂದ್ರಲ್ಲೂ ಏನಾದ್ರೂ ಒಂದು ಇರ್ಲೇಬೇಕು ಅಂತ ಹುಡ್ಕೋದು ತುಂಬಾ ತಪ್ಪಾಗತ್ತೆ. ಎಂಟರ್ಟೈನ್ಮೆಂಟ್ ಅಂತ ನಾವು ಓಪನ್ ಮಾಡ್ದು ನೋಡಿದಾಗ ಅದ್ರಲ್ಲಿ ಮೆಸೇಜೇ ಇರ್ಬೇಕು ಅಥವಾ ಏನಾದ್ರೂ ಒಂದು ಕಲ್ತ್ಕೊಳ್ಳೋದೇ ಇರ್ಬೇಕು ಅಂತ ಏನಿಲ್ಲ. ನೋಡಿದ ತಕ್ಷಣ ಮನ್ಸಿಗೆ ಖುಷಿ ಆಯ್ತು ಅನ್ಸಿದ್ರೇನು ಅದು ಸಾಕಲ್ವಾ. ಇವಾಗ ಬೋರ್ ಆಗ್ತಿದೆ ಅಂತ ಫೋನ್ ಓಪನ್ ಮಾಡಿದಾಗ ಏನೋ ಒಂದ್ ಚೆನ್ನಾಗಿರೋದ್ ಬಂದಾಗ, ಯಾರೋ ನಮ್ಮನ್ನ ನಗಿಸ್ದಾಗ, ಯಾರೋ ಒಬ್ರದ್ದು ಲೈಫ್ ಸ್ಟೈಲ್ ನೋಡಿ ನಮಗ್ ಖುಷಿ ಆದಾಗ ಸಾಕಲ್ವಾ. ಅಷ್ಟೇ. ಫೋನ್ ಓಪನ್ ಮಾಡಿದ್ದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತಾನೆ ಅಲ್ವಾ. ಅದ್ರಲ್ಲಿ ನಾನೇನೋ ಕಲ್ತ್ಕೋಬೇಕು ಅಂತ ನೀವು ಹುಡುಕ್ಬೇಕು ಅಂತಂದ್ರೆ ಕಲ್ತ್ಕೊಳ್ಳೋ ಅಂತ ಚಾನಲ್ಸೇ ಬೇರೆ ಇರುತ್ತೆ. ಸೊ ವ್ಲಾಗಿಂಗ್ ಮಾಡ್ತಿರೋರಿಗೆ ಪ್ಲೀಸ್ ಡಿಸ್ಕರೇಜ್ ಮಾಡ್ಬೇಡಿ. ನನ್ನ ಚಾನಲ್ ಅಲ್ಲೂ ಬರುತ್ತೆ, ಸುಮಾರಷ್ಟು ಚಾನಲ್ ಅಲ್ಲೂ ಸುಮಾರು ಜನ ಹಾಕಿರ್ತಾರೆ ಇದನ್ನೆಲ್ಲ ಒಂದ್ ವಿಡಿಯೋ ಮಾಡಿ ಹಾಕ್ಬೇಕಾ, ಇದೆಲ್ಲ ನಾವು ಮಾಡ್ತೀವಿ, ಇದ್ರಲ್ಲಿ ಏನ್ ದೊಡ್ಡದಿದೆ ನೋಡ್ಬೇಡಿ ಪ್ಲೀಸ್ ಅಂತಾನೆ ನಾನು ಹೇಳ್ತೀನಿ ಅವ್ರಿಗೆಲ್ಲಾರ್ಗು. ಬಿಕಾಸ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನೀವು ಎಂಟರ್ಟೈನ್ಮೆಂಟ್ ಆಗೇ ನೋಡ್ಬೇಕು ಅದನ್ನ. ಅದ್ರಲ್ಲಿ ಏನೋ ಕಲಿಯಬೇಕು ಅಥವಾ ಏನೋ ಉದ್ಧಾರ ಮಾಡ್ಬೇಕು ಅಂತ ಅದು ಹಾಕ್ಬೇಕಂದ್ರೆ ಅದಕ್ಕೆ ಬೇರೆ ಬೇರೆ ಚಾನಲ್ಸ್ ಇದೆ, ಪ್ಲೀಸ್ ಅದನ್ನ ಫಾಲೋ ಮಾಡಿ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ ಯಾರೋ ಕೇಳಿದ್ದಾರೆ, ಮ್ಯಾಮ್ ಸೀಕ್ರೆಟ್ ಬಿಹೈಂಡ್ ಯುವರ್ ಸ್ಮೈಲಿಂಗ್ ಫೇಸ್ ಏನು ಅಂತ ಕೇಳಿದ್ದಾರೆ. ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ನೀವೆಲ್ಲ ಇಷ್ಟೊಂದು ಹೇಳಿದ್ಮೇಲೆ ನನಗೆ ಗೊತ್ತಾಗ್ತದೆ. ನಂಗೆ ಯಾರು ಹೇಳಿರ್ಲಿಲ್ಲ. ಫಸ್ಟ್ ಥಿಂಗ್, ನಿಮ್ದು ವಾಯ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಅಂಡ್ ನಿಮ್ದು ಸ್ಮೈಲಿಂಗ್ ಫೇಸ್ ಅಂತ ನನಗೆ ಹೇಳಿದವ್ರು ತುಂಬಾ ಕಮ್ಮಿ, ವೆರಿ ಲೆಸ್ ಅಮೌಂಟ್ ಆಫ್ ಪೀಪಲ್ ನನ್ಗೆ ಆತರ ಹೇಳಿರೋದು. ನಿಮ್ ವಾಯ್ಸ್ ಚೆನ್ನಾಗಿದೆ ಅಂತ ಅಂತೂ ನನ್ಗೆ ಇದುವರೆಗೂ ಕಮೆಂಟ್ ಬಂದೇ ಇರ್ಲಿಲ್ಲ. ಸೊ ನೀವೆಲ್ಲ ಹೇಳಿದಾಗ ಹೌದಾ ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿದೆ ಅಂತ ನನ್ಗೆ ಅನ್ಸಕ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಸ್ಮೈಲಿಂಗ್ ಫೇಸ್ ನ ಮೊದ್ಲಿಂದಾನು ಹೀಗೆ ಇರೋದು. ಸೊ ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಗೊತ್ತಿಲ್ಲ. ನಮ್ಮ ಅಮ್ಮನೂ ಯಾವಾಗ್ಲೂ ನಗ್ತಾನೆ ಇರೋರು. ಸೊ ಮೇ ಬಿ ಅವ್ರನ್ನ ನೋಡಿ ನೋಡಿ ನಮಗೂ ಅದೇ ತರನೇ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಸೊ ಅದಕ್ಕೊಂದು ಎಕ್ಸ್ಟ್ರಾ ಸೀಕ್ರೆಟ್ ಅಂತ ಏನಿಲ್ಲ. ಅಂಡ್ ಮನ್ಸಲ್ಲಿ ಯಾವಾಗ್ಲೂ ಖುಷಿಯಾಗಿ ಆನಂದವಾಗಿ ಇದ್ದಾಗ ಸೊ ಮುಖದ ಮೇಲೆ ಸ್ಮೈಲ್ ಆಟೋಮ್ಯಾಟಿಕ್ ಆಗಿ ಬಂದೇ ಬರುತ್ತೆ ಅಂತ ಅನ್ಸುತ್ತೆ. ಅಂಡ್ ಥ್ಯಾಂಕ್ ಯು ಫಾರ್ ದಟ್ ಕಮೆಂಟ್. ಖುಷಿ ಆಯ್ತು. ಪ್ರತಿಯೊಬ್ರು ವಾಯ್ಸ್ ಚೆನ್ನಾಗಿದೆ ಅಂಡ್ ಸ್ಮೈಲಿಂಗ್ ಫೇಸ್ ಇದೆ ಅಂತೆಲ್ಲ ಹೇಳಿದಾಗ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಒಂಥರ ಎನ್ಕರೇಜ್ಮೆಂಟ್ ಗೊತ್ತಾ, ಕಮೆಂಟ್ಸ್ ಇರೋದು ತುಂಬಾನೇ ಎನ್ಕರೇಜ್ಮೆಂಟ್ ಕೊಡುತ್ತೆ. ನೀವು ಹೇಳೋ ಪಾಯಿಂಟ್ಸ್ ಆಗಿರ್ಬೋದು, ಎಷ್ಟೋ ಪಾಯಿಂಟ್ಸ್ ನಾನು ಅಳವಡಿಸ್ಕೊಂಡಿದ್ದೀನಿ ನನ್ನ ಲೈಫಲ್ಲೂ. ನೀವು ಹೇಳಿದಿರ ನಿಮ್ಮಿಂದ ನಾವು ಎಷ್ಟೊಂದು ಕಲ್ತಿದ್ದೀವಿ ಅಂತ ಹೇಳಿ. ಬಟ್ ನಿಮ್ಗಳ ಕಮೆಂಟ್ ಇಂದ ಕೂಡ ನಾನು ಎಷ್ಟೊಂದು ಕಲ್ತ್ಕೊಂಡಿದ್ದೀನಿ, ಎಷ್ಟೊಂದು ತಿಳ್ಕೊಂಡಿದ್ದೀನಿ. ಸೊ ಇಟ್ಸ್ ಎ ಮ್ಯೂಚುವಲ್ ಇದು ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಆಲ್ ನಿಮ್ಮ ಕಮೆಂಟ್ಸ್ಗೆ, ನಿಮ್ಮ ಜೆನ್ಯೂನ್ ಕಮೆಂಟ್ಗೆ. ಗುಡ್ ಇರ್ಬೋದು, ಬ್ಯಾಡ್ ಇರ್ಬೋದು, ಎರಡನ್ನೂ ಹೇಳ್ತಾ ಇದ್ದೀರಾ. ಐ ಲೈಕ್ ದಟ್. ಕೆಲವ್ರಂತೂ ಬ್ಯಾಡ್ ಏನಾದ್ರೂ ಹೇಳ್ಬೇಕಂದ್ರೆ ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ತೀನೇನೋ ಅಂತ ಹೇಳಿ ಸ್ವಲ್ಪ ನೀಟಾಗಿ ಹೇಳ್ತೀರಾ. ಅದನ್ನ ತಗೊಳಕ್ ಎಷ್ಟೇ ಚೆನ್ನಾಗಿ ಅನ್ಸುತ್ತೆ ಅಂತ ಗೊತ್ತಾಗುತ್ತೆ. ಇವ್ರು ಇದನ್ನ ನನ್ಗೆ ಹೇಳ್ಬೇಕು ಅಂತಿದ್ದಾರೆ, ಡೈರೆಕ್ಟ್ ಆಗಿ ಹೇಳಿದ್ರೆ ಬೇಜಾರಾಗತ್ತೇನೋ ಅಂತ ಹೇಳಿ ನೀಟಾಗಿ ಡೀಸೆಂಟ್ ಆಗಿ ಹೇಳ್ತೀರಾ. ಅದ್ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಅಂಡ್ ಅದನ್ನ ನಾನು ಫಾಲೋ ಕೂಡ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ಒಬ್ರು ಕೇಳಿದ್ದಾರೆ, ನಿಮ್ಮ ಪ್ರೈಮರಿ ಅಥವಾ ಹೈಸ್ಕೂಲ್ ಅಲ್ಲಿ ನಡೆದ ಯಾವ್ದಾದ್ರು ಒಂದು ಫನ್ನಿ ಇನ್ಸಿಡೆಂಟ್ ಹೇಳಿ ಅಂತ ಹೇಳಿ. ನೆನ್ನೆಲ್ಲ ಸುಮಾರಷ್ಟು ಯೋಚನೆ ಮಾಡಿದೆ ಯಾವ್ದು ಹೇಳೋದು ಅಂತ. ಸುಮಾರಷ್ಟು ಫನ್ನಿ ಇನ್ಸಿಡೆಂಟ್ಸ್ ಆಗಿದೆ, ಚಿಕ್ಕದಾದ್ ನಡೆಯೋದಲ್ಲ. ಸೊ ಅದ್ರಲ್ಲಿ ಫನ್ನಿಯೆಸ್ಟ್ ಇನ್ಸಿಡೆಂಟ್ ಅಂತಂದ್ರೆ ಒಂದ್ಸಲಿ ಮೇ ಬಿ 8th ಸ್ಟ್ಯಾಂಡರ್ಡ್ ಇರಬಹುದು. ನಾನು ಯೂಶಲಿ ಬ್ಯಾಕ್ ಬೆಂಚ್ ಅಲ್ಲಿ ಕುತ್ಕೊಳ್ತಾ ಇರ್ಲಿಲ್ಲ, ಮಧ್ಯದಲ್ಲಿ ಕುತ್ಕೊಳ್ತಾ ಇದ್ದೆ. ಅವತ್ತು ಯಾವ ರೀಸನ್ಗೂ ಮೇಡಮೇ ಏನೋ ಹಿಂದೆ ಕೂರ್ಸಿದ್ರು ಏನೋ ಗೊತ್ತಿಲ್ಲ, ನಾನು ಅವತ್ತೊಂದು ಫಸ್ಟ್ ಟೈಮ್ ಹಿಂದೆ ಬೆಂಚಲ್ಲಿ ಕುತ್ಕೊಂಡಿದ್ದೆ. ಅದಾದ್ಮೇಲೆ ಲಾಸ್ಟ್ ಬೆಂಚಲ್ಲಿ ಇರ್ತೀವಿ, ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಇದು ಮ್ಯಾಮ್ ಏನೋ ಬರೀತಾ ಇದ್ರು ಬೋರ್ಡ್ ಮೇಲೆ. ಟಿಫಿನ್ ಬಾಕ್ಸ್ ಓಪನ್ ಮಾಡಿದ್ರು. ಅವ್ರು ಡೈಲಿ ಹಾಗೆ ಮಾಡೋದಂತೆ. ನನ್ಗೆಲ್ಲ ಫ್ರೆಂಡ್ಸೇ ಅವ್ರು ತಗೋ ಅಂತ ಹೇಳಿದ್ರು. ಸರಿ ಹಿಂದೆ ಬೆಂಚಲ್ಲಿ ಕುತ್ಕೊಂಡಿದ್ದೀನಿ, ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ನನ್ನ ಕ್ಲಾಸ್ ನಡೀತಿರ್ಬೇಕಾದ್ರೆ ಬ್ಯಾಗ್ ಹಾಕೊಂಡೆ. ಅವರು ಚಪಾತಿನೋ ಏನೋ ಕೊಟ್ರು ಅನ್ಸುತ್ತೆ, ಬ್ಯಾಗ್ ಹಾಕೊಂಡೆ. ನನ್ ಬ್ಯಾಡ್ ಲಕ್ಕಿಗೆ ಮೊದಲನೇ ಸಲ ಮಾಡ್ತಿದ್ದೀನಿ, ಅವತ್ತೇ ಸಿಕ್ಕಾಕೊಂಬಿಟ್ಟೆ. ಮ್ಯಾಮ್ ನೋಡ್ಬಿಟ್ರು ನಮ್ನ, ಮ್ಯಾಮ್ ಎಲ್ಲ ಮಿಸ್ ಅಂತ ಇದ್ವಲ್ಲ. ಸೊ ಸಿಕ್ಕಾಕೊಂಬಿಟ್ಟೆ, ನೋಡ್ಬಿಟ್ರು ಗೆಟಪ್ ಅಂತಂದ್ರು. ಯಪ್ಪ ಭಯದಲ್ಲಿ ಅದು ನುಂಗ್ಕೊಳಕ್ಕೂ ಆಗಲ್ಲ, ಚಪಾತಿ ಬೇರೆ. ನಿಂತ್ಕೊಂಡೆ, ಆಗಿಲ್ಲೋ ಬೇಡವೋ ಅಂತಾನು ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿದೆ ಚಪಾತಿ ಹಂಗೆ ಫುಲ್ ಏನೋ ಪಲ್ಯ ಜೊತೆ ಎಲ್ಲ ಅದಿ ಕೊಟ್ಬಿಟ್ಟಿದ್ದಾರೆ, ತಿನ್ನಕ್ಕೂ ಆಗ್ತಿಲ್ಲ, ಮ್ಯಾಮ್ಗೆ ಆನ್ಸರ್ ಮಾಡಕ್ಕೂ ಆಗ್ತಿಲ್ಲ. ಎಂತ ಪರಿಸ್ಥಿತಿ ಅಂತೀರಾ. ಇವತ್ತು ನೆನ್ಸ್ಕೊಂಡ್ರೆ ಖುಷಿಯಾಗಿದೆ. ಬಟ್ ಅವತ್ತು ಫುಲ್ ಭಯ, ಜೀವ ಕೈಗೆ ಬಂದ್ಬಿಟ್ಟಿತ್ತು. ಏನ್ ಮಾಡ್ತಾರೋ, ಹೊಡಿತಾರೋ ಒಂಥರ ಅವಮಾನ ಅಲ್ವಾ, ಎಲ್ಲ ಕ್ಲಾಸ್ ಅವ್ರ ಮುಂದೆ ನಿಲ್ಸ್ಬಿಟ್ಟು ಆತರ ಎಲ್ಲ ಮಾಡೋದು. ಆಮೇಲೆ ಸ್ಟ್ರಿಕ್ಟ್ ಬೇರೆ ಆ ಮ್ಯಾಮ್. ಆಮೇಲೆ ಬೈದ್ರು, ಚೆನ್ನಾಗಿ ಬೈದ್ಬಿಟ್ಟು ಕುತ್ಕೋ ಅಂತ ಹೇಳಿದ್ರು. ಅವತ್ತು ಡಿಸೈಡ್ ಮಾಡ್ದೆ, ಯಪ್ಪ ಲೈಫಲ್ಲಿ ಇನ್ನೊಂದ್ಸಲಿ ಕ್ಲಾಸ್ ನಡೀತಿರ್ಬೇಕಾದ್ರೆ ಡಬ್ಬ ಓಪನ್ ಮಾಡಿ ತಿನ್ನಲ್ಲ ಅಂತ ಹೇಳಿ. ದಟ್ ಈಸ್ ಒನ್ ಆಫ್ ದ ಫನ್ನಿ ಇನ್ಸಿಡೆಂಟ್ ಅದು. ಬಟ್ ಅವಾಗ ತುಂಬಾ ಭಯ ಆಗಿತ್ತು. ಈಗ ನೆನ್ಸ್ಕೊಂಡ್ರೆ ಅದು ನಿಜವಾಗ್ಲೂ ಫನ್ನಿ ಅಂತಾನೆ ಅನ್ಸುತ್ತೆ. ಮ್ಯಾಮ್ ನಿಮ್ ಕ್ವೆಶ್ಚನ್ಗೂ ಆನ್ಸರ್ ಮಾಡಿದೀನಿ, ಓಕೆನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಇವಾಗ. ನೆಕ್ಸ್ಟ್ ಕ್ವೆಶ್ಚನ್, ಮ್ಯಾಮ್ ನೀವು ದೇವ್ರನ್ನ ನಂಬ್ತೀರಾ, ದೇವ್ರ ವ್ರತ ಎಲ್ಲ ಮಾಡ್ತೀರಾ ಅಂತ ಕೇಳಿದ್ದಾರೆ.
ಅಫ್ಕೋರ್ಸ್ ದೇವ್ರನ್ನ ಖಂಡಿತವಾಗ್ಲೂ ನಂಬ್ತೇನೆ. ನನ್ನ ವ್ಲಾಗ್ಸ್ ನೀವು ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಾನು ದೇವ್ರ ತುಂಬಾನೇ ನಂಬ್ತೀನಿ. ದೇವ್ರ ಪೂಜೆ ಎಲ್ಲಾನು ತುಂಬಾನೇ ಮಾಡ್ತೀನಿ. ವ್ರತ ಎಲ್ಲ ನಾನು ಏನು ಮಾಡ್ತಾ ಇಲ್ಲ. ಅಂದ್ರೆ ನಾನು ಮದ್ವೆ ಆಗಿದ್ದ ಹೊಸದ್ರಲ್ಲಿ ಮಂಗಳಗೌರಿ ವ್ರತ ಮಾಡಿದ್ ಬಿಟ್ರೆ ಇನ್ ಯಾವ್ದೇ ವ್ರತಗಳಾಗ್ಲಿ ಅದನ್ನ ಮಾಡ್ಬೇಕು ಅಂತ ಹೇಳಿ ಮಾಡಿಲ್ಲ. ಬಟ್ ಖಂಡಿತವಾಗ್ಲೂ ದೇವ್ರನ್ನ ತುಂಬಾನೇ ನಂಬ್ತೀನಿ. ಪೂಜೆ ಪುನಸ್ಕಾರ ಎಲ್ಲದನ್ನು ಮಾಡ್ತೀನಿ. ವ್ರತ ಮಾಡ್ಬೇಕು ಅಂತ ನನ್ಗೆ ಹೇಳಿಲ್ಲ ಯಾರುನು, ಅಂಡ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನೀವ್ ಕೇಳಿದಾಗ್ಲೇ ಅನ್ಸ್ತಾ ಹೌದಾ ನಾನು ಯಾವ್ದಾದ್ರು ವ್ರತ ಮಾಡ್ತೀನ ಅಂತೆಲ್ಲ ಅನ್ನಿಸ್ತು. ಬಟ್ ಮಂಗಳಗೌರಿ ವ್ರತ ಬಿಟ್ರೆ ಬೇರೆ ಯಾವ್ದು ವ್ರತಗಳನ್ನ ನಾನು ಮಾಡಿಲ್ಲಪ್ಪ. ನೆಕ್ಸ್ಟ್ ಕ್ವೆಶ್ಚನ್, ಇದು ಹೊಸ ಯೂಟ್ಯೂಬರ್ಸ್ ಮೋಸ್ಟ್ಲಿ ಕೇಳಿರೋದು. ಸುಮಾರು ಜನ ಕೇಳ್ತಿರ್ತೀರಾ ವಿಡಿಯೋ ಎಡಿಟಿಂಗ್ ಆಪ್ ಯಾವ್ದು ಯೂಸ್ ಮಾಡ್ತೀರಾ, ವಿಡಿಯೋ ಯಾವ ಕ್ಯಾಮರಾದಲ್ಲಿ ಶೂಟ್ ಮಾಡ್ತೀರಾ ಅಂತೆಲ್ಲ ಕೇಳಿದಿರಾ. ಸೊ ನಾನು ವಿಡಿಯೋ ಎಡಿಟಿಂಗ್ ಆಪ್ ಬಂದು ಕೈನ್ ಮಾಸ್ಟರೇ ಯೂಸ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ಅದೇ ಯೂಸ್ ಮಾಡೋದು. ಅಂಡ್ ಅದು ಬಿಟ್ರೆ ಫೋನ್ ಯಾವ್ದು ಯೂಸ್ ಮಾಡ್ತೀರಾ ಅಥವಾ ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ತೀರಾ. ನನ್ನ ಫೋನೇ ಯೂಸ್ ಮಾಡೋದು. OnePlus 9T ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದ್ರಲ್ಲೇ ಚೆನ್ನಾಗಿ ಬರುತ್ತೆ, ಕ್ಲಾರಿಟಿ ಎಲ್ಲಾನು ಚೆನ್ನಾಗಿದೆ. ಸೊ ನಾನು ಅದೇ ಯೂಸ್ ಮಾಡೋದು. ಅಂಡ್ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಬನ್ನಿ. ನೆಕ್ಸ್ಟ್ ಕ್ವೆಶ್ಚನ್ ರೀಸೆಂಟ್ ಆಗಿ ಕೇಳಿರೋದು. ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಅನ್ಸುತ್ತೆ, ಇಲ್ಲ ಸ್ಟಾರ್ಟ್ ಮಾಡಕ್ ಮುಂಚೆನೆ ಕೇಳಿದ್ದಾರೆ. ಸೊ ನೋಡ್ದೆ ಜಸ್ಟ್ ಇವಾಗ ಫೋನಲ್ಲಿ ಹೊಸದಾಗಿ ಯಾವ್ದಾದ್ರು ಅನ್ಆನ್ಸರ್ಡ್ ಕ್ವೆಶ್ಚನ್ ಬಂದಿದ್ಯಾ ಅಂತ. ಸೊ ಒಬ್ರು ಕೇಳಿದ್ದಾರೆ, ಹಾಯ್ ಅನುಷಾ, ಯು ಡೋಂಟ್ ಹ್ಯಾವ್ ಎ ಫ್ರೆಂಡ್ಸ್ ಆರ್ ಕಸಿನ್ಸ್. ಸೊ ನಿಮ್ಗೆ ಫ್ರೆಂಡ್ಸ್ ಕಸಿನ್ಸ್ ಯಾರು ಇಲ್ವಾ? ಇವಾಗ ಟ್ರೆಂಡ್ ಕಿಟ್ಟಿ ಪಾರ್ಟಿ ಎಲ್ಲ ಮಾಡೋದು, ಲೇಡೀಸ್ ಹೊರಗಡೆ ಹೋಗೋದು, ಶಾಪಿಂಗ್ ಹೋಗೋದು ಅದೆಲ್ಲ ಮಾಡ್ತಾರೆ. ನೀವ್ ಯಾವ್ದಕ್ಕೂ ಹೋಗಲ್ವಾ? ಖುಷಿ ಆಗತ್ತೆ ನಿಮ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಹೇಳಿದ್ದಾರೆ. ಫ್ರೆಂಡ್ಸ್ ಇದ್ರು, ಇವಾಗೆಲ್ಲ ಬೇರೆ ಬೇರೆ ಕಡೆ ಹೋಗಿ ಟಚ್ ಎಲ್ಲ ಬಿಟ್ಟೋಗ್ಬಿಟ್ಟಿದೆ. ಸೊ ಅಷ್ಟು ಕಾಂಟ್ಯಾಕ್ಟ್ ಆಗಿಲ್ಲ. ಒಂದ್ಸಲಿ ಹಾಯ್ ಬಾಯ್ ಅಷ್ಟೇನೆ, ಯಾವಾಗಾದ್ರೂ ಸ್ಟೇಟಸ್ ನೋಡಿದಾಗ ಮಾತಾಡೋದು, ಅಷ್ಟು ಬಿಟ್ರೆ ಅಷ್ಟಿಲ್ಲ. ಕಸಿನ್ಸ್ ಇದ್ದಾರೆ, ತುಂಬಾನೇ ಇದ್ದಾರೆ. ಅವ್ರ ಜೊತೆ ಹೋಗ್ತೀವಿ ಹೊರಗಡೆ ಎಲ್ಲ, ಅಂದ್ರೆ ವಿತ್ ಫ್ಯಾಮಿಲಿ ನನ್ನ ಕಸಿನ್ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಹೋಗೋದು, ಆ ತರ ಮಾಡ್ತೀವಿ. ಅದರ್ವೈಸ್ ಮೋಸ್ಟ್ ಆಫ್ ದ ಟೈಮ್ ನನ್ನ ಇಂಪಾರ್ಟೆನ್ಸ್ ನನ್ನ ಫ್ಯಾಮಿಲಿಗೆ ಮಾತ್ರನೇ. ನನ್ನ ಮೋಸ್ಟ್ ಆಫ್ ದ ಟೈಮ್ ನಾನು ಸ್ಪೆಂಡ್ ಮಾಡೋದು ನನ್ನ ಫ್ಯಾಮಿಲಿ ಜೊತೆನೆ. ಸೊ ನನ್ಗೆ ಫ್ಯಾಮಿಲಿಗಿಂತ ಇಂಪಾರ್ಟೆಂಟ್ ಯಾವ್ದೂ ಇಲ್ಲ. ಸೊ ಅದಕ್ಕೋಸ್ಕರ ನನ್ನ ಮ್ಯಾಕ್ಸಿಮಮ್ ಟೈಮ್ ನನ್ನ ಫ್ಯಾಮಿಲಿ ಕೊಡ್ತೀನಿ. ಹೊರಗಡೆ ಹೋದ್ರೂ ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗ್ತೀನಿ. ಸೊ ದಟ್ ಇಸ್ ಹೌ ಐ ಆಮ್. ಕಿಟ್ಟಿ ಪಾರ್ಟೀಸ್, ಹೊರಗಡೆ ಹೋಗಿ ಪಾರ್ಟಿ ಮಾಡೋದು ಇದೆಲ್ಲ ನನ್ಗೆ ಅಷ್ಟೇನೋ ಇಷ್ಟ ಆಗಲ್ಲ. ನನ್ಗೆ ಇನ್ನೊಂದು ಹೇಳ್ತೀನಿ, ನಿಜವಾಗ್ಲೂ ಜಾನು ಇಲ್ದಿರ ನನ್ಗೆ ಎಲ್ಲೂ ಹೊರಗಡೆ ಹೋಗಕ್ಕೆ ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ನಾನು ಎಲ್ಲಿ ಹೋದ್ರೇನೋ ಜಾನು ಇದ್ರೆ ತುಂಬಾ ಕಂಫರ್ಟಬಲ್ ಆಗಿ ಖುಷಿಯಾಗಿ ಇರ್ತೀನಿ ಅಂತ ಅನ್ಸುತ್ತೆ. ನಂಗೆ ಏನಾದ್ರೂ ಬೇಕು ಅಂದ್ರೇನು, ತಗೊಳ್ಳೋದಕ್ಕೆ ಏನಾದ್ರೂ ಮಾಡೋದಕ್ಕೂ ಸೊ ಎಮೋಷನಲಿ ಡಿಪೆಂಡೆಂಟ್ ಆನ್ ಹಿಮ್ ಅಂತ ಅನ್ಸುತ್ತೆ ನನ್ಗೆ. ಸೊ ಐ ಯೂಶ್ಲಿ ಪ್ರಿಫರ್ ಎಲ್ಲಿ ಹೋದ್ರೇನು ಜಾನು ಜೊತೆ ಹೋಗೋಕೆ ಇಷ್ಟ ಪಡ್ತೀನಿ. ಮೊದ್ಲಿಂದಾನು ಹಾಗೆ ಅಭ್ಯಾಸ ಆಗ್ಬಿಟ್ಟಿದೆ ನನ್ಗೆ. ಜಾನು ಅದೇ ತರಾನೇ, ನಾನಿಲ್ಲ ಅಂತಂದ್ರೆ ಅವನ್ಗೂ ಏನೋ ಮಿಸ್ಸಿಂಗ್ ತರ ಅನ್ಸುತ್ತೆ, ನನ್ಗೂ ಅದೇ ತರಾನೇ. ಸೊ ನಾವೆಲ್ಲೋದ್ರೂ ಆಲ್ಮೋಸ್ಟ್ ಯಾವಾಗ್ಲೂ ಜೊತೆಲೇ ಇರ್ತೀವಿ. ಅಂಡ್ ಫೈನಲಿ ಮತ್ತೊಂದು ಲಾಸ್ಟ್ ಕ್ವೆಶ್ಚನ್. ಇದು ಮೊನ್ನೆ ವ್ಲಾಗ್ ನೋಡಿ ಕೇಳಿರೋ ಕ್ವೆಶ್ಚನ್ ನೀವಿದು. ನಮ್ಮ ಮೊನ್ನೆ ಪ್ಲಾಂಟ್ ತೋರ್ಸಿದ್ನಲ್ವಾ, ನನ್ನ ಆರ್ಟಿಫಿಷಿಯಲ್ ಪ್ಲಾಂಟ್, ಅದ್ರದ್ದು ಲಿಂಕ್ ಕೊಡಿ ಅಂತ ಖಂಡಿತ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅಂಡ್ ಪ್ರತಿ ಲಾಂಗ್ ವಿಡಿಯೋನಲ್ಲೂ ಇವಾಗ ನಾನು ಹಾಕ್ತಾ ಇದ್ದೀನಿ. ನಾನು ಯೂಸ್ ಮಾಡೋ ಆಲ್ಮೋಸ್ಟ್ ಪ್ರಾಡಕ್ಟ್ ಲಿಂಕ್ಸ್ ಎಲ್ಲಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರತ್ತೆ. ಸೊ ನೀವು ಚೆಕ್ ಮಾಡಿ ಆಯ್ತಾ. ಮೊನ್ನೆ ನಾನು ಲಿಂಕ್ ಹಾಕಕ್ ಮರ್ತೋಗಿತ್ತು. ಮಿಂತ್ರಾನಲ್ಲಿ ತಗೊಂಡಿದ್ದ ನನ್ನ ನೈಟ್ ಸೂಟ್ ಇದೆಲ್ಲ ಯಾರೋ ಕಮೆಂಟ್ ಮಾಡಿ ತಿಳಿಸಿದ್ರು, ಅದಾದ್ಮೇಲೆ ಹಾಕ್ದೆ. ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ಹೇಳಲಿಲ್ಲ ಅಂದ್ರೆ ನನಗೆ ಗೊತ್ತೂ ಆಗ್ತಾ ಇರ್ಲಿಲ್ಲ. ಸೊ ಈ ತರ ಎಲ್ಲ ಪುಟ್ಟ ಹೆಲ್ಪ್ ಮಾಡ್ತೀರಾ, ನಂಗೆ ತುಂಬಾ ಚೆನ್ನಾಗ್ ಅಂತ ಅನ್ಸುತ್ತೆ. ಸೊ ಇದಿಷ್ಟು ನೀವು ಕೇಳಿದ ಕ್ವೆಶ್ಚನ್ಸ್ ಆದಷ್ಟು ಆನ್ಸರ್ ಮಾಡಕ್ ಟ್ರೈ ಮಾಡಿದ್ದೀನಿ. ಕೆಲವೆಲ್ಲ ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ಸ್ ಇತ್ತು, ಸೊ ನಾನು ಆನ್ಸರ್ ಮಾಡಿಲ್ಲ. ಲೈಕ್ ನಿಮ್ಮ ಏಜ್ ಎಷ್ಟು, ನಿಮ್ಮ ವೆಯ್ಟ್ ಎಷ್ಟು, ಸೊ ಇದೆಲ್ಲ ಔಟ್ ಆಫ್ ಸಿಲೆಬಸ್. ಯಾವ ಹೆಂಗಸ್ರು ಇರ್ತಾರೋ ಅವ್ರ ವಯಸ್ಸೆಷ್ಟು, ಅವರ ವೆಯ್ಟ್ ಎಷ್ಟು ಅಂತೆಲ್ಲ ಕೇಳಕ್ ಹೋಗ್ಬಾರ್ದು. ಮೋಸ್ಟ್ ಏನಂತಾರೆ ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ ಅದು. ಸೊ ನಾನು ಆನ್ಸರ್ ಮಾಡಲ್ಲ. ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಒಂದೇ ಕ್ವೆಶ್ಚನ್ ಬೇರೆ ಬೇರೆ ತರ ಎಲ್ಲ ಕೇಳಿದ್ದೀರಾ. ಸೊ ಅದೆಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲ ಕ್ವೆಶ್ಚನ್ಸ್ಗೂ ನನ್ನ ಆನ್ಸರ್ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ಬೇರೇನು, ಯಾರೋ ಯೂಟ್ಯೂಬ್ ಸ್ಯಾಲರಿ ಬಗ್ಗೆ ಏನೋ ಕೇಳಿದ್ರು. ಸಾರಿ, ಅದೆಲ್ಲ ಹೇಳಕ್ ಆಗಲ್ಲ, ಹೇಳೋಂಗೂ ಇಲ್ಲ ಅಕಾರ್ಡಿಂಗ್ ಟು ಯೂಟ್ಯೂಬ್ ಪಾಲಿಸೀಸ್. ಸೊ ಅದನ್ನು ಹೇಳಕ್ ಆಗಲ್ಲ, ಔಟ್ ಆಫ್ ಸಿಲೆಬಸ್. ಮತ್ತೇನು ಅಷ್ಟೇ, ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಬಿಟ್ಟೋಗಿರೋ ಒಂದು ಚಿಕ್ಕ ಪುಟ್ಟ ಕ್ವೆಶ್ಚನ್ಸ್ ಎಲ್ಲಾನು ಮೇ ಬಿ ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿ ಅಥವಾ ಇದು ವಿಡಿಯೋ ಶೂಟ್ ಮಾಡಿದ್ಮೇಲೆ ಯಾವ್ದಾದ್ರು ಕ್ವೆಶ್ಚನ್ಸ್ ಬಂದ್ರೆ ಮುಂದೆ ಬರೋ ಬ್ಲಾಗ್ಗಳಲ್ಲಿ ಹಾಗೆ ಮಾತಾಡ್ತಾ ಯಾವ್ದಾದ್ರು ಡಿಸ್ಕಸ್ ಮಾಡ್ತೀನಿ ಆಯ್ತಾ. ಮತ್ತೆ ಗಣಪತಿಗೆ ಹಾಕಿರೋ ಗಾರ್ಲೆಂಡ್ ಬಗ್ಗೆನೂ ಕೇಳ್ತಾ ಇದ್ರಿ. ಹಾರ ಎಲ್ ತಗೊಂಡ್ರಿ, ಮತ್ತೆ ಹೊರಗಡೆ ಮೇನ್ ಡೋರ್ ಹತ್ರ ಹಾಕಿರೋ ಹಾರ ಎಲ್ ತಗೊಂಡ್ರಿ ಅಂತೆಲ್ಲ ಕೇಳ್ತಾ ಇದ್ರೆ, ಪ್ರತಿಯೊಂದನ್ನು ನಾನು ಮಲ್ಲೇಶ್ವರಂ ಅಲ್ಲಿ ತಗೊಂಡಿರೋದು. ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿ ಮತ್ತೆ 11th ಕ್ರಾಸ್ ಅಲ್ಲಿ ಹಾಗೆ ಓಡಾಡ್ತಾ
ರ್ಯಾಂಡಮ್ ಆಗಿ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ತಗೊಳ್ತೀನಿ. ಪ್ರತಿಯೊಂದಕ್ಕೂ ಲಿಂಕ್ ಇರೋದಿಲ್ಲ, ಬಿಕಾಸ್ ನೋಡಿದಾಗ ಎಲ್ಲಿ ಚೆನ್ನಾಗಿ ಕಾಣುತ್ತೆ ಅಲ್ಲಿ ತಗೊಳ್ತೀನಿ. ಅಂಡ್ ಗಾರ್ಲೆಂಡ್ ಎಲ್ಲ ನಾನು ಯೂಶಲಿ ಆನ್ಲೈನ್ ಪರ್ಚೇಸ್ ಮಾಡಲ್ಲ, ಬಿಕಾಸ್ ನೋಡಿ ಫೀಲ್ ಮಾಡಿ ತಗೊಂಡಾಗ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಗೊತ್ತಾಗುತ್ತೆ. ಮತ್ತೊಂದು ಲಾಸ್ಟ್ ಕ್ವೆಶನ್ ಕೇಳಿರೋದು, ಇದು ನಮ್ಮ ಬಾಲ್ಕನಿಯಲ್ಲಿ ಚೇರ್ ನೋಡಿರ್ತೀರಲ್ವಾ, ಇದು ಬಂಬುದು ಕೇನ್ ಚೇರು, ಅದು ಎಲ್ಲಿ ತಗೊಂಡ್ರಿ ಲಿಂಕ್ ಕೊಡಿ ಅಂತ ಹೇಳಿ. ಸಾರಿ, ಅದು ಲಿಂಕ್ ಕೊಡೋತ್ರ ಅದು ಆನ್ಲೈನ್ ಅಲ್ಲಿ ಸಿಗುತ್ತಾ ಇಲ್ವಾ ಅಂತಾನು ಕೂಡ ಗೊತ್ತಿಲ್ಲ ನನಗೆ. ನಾವಿದು ಮಲ್ಲೇಶ್ವರಂ KC ಜನರಲ್ ಹಾಸ್ಪಿಟಲ್ ಆಪೋಸಿಟ್ ಅಲ್ಲಿ ಒಂಚೂರು ಮುಂದಕ್ಕೆ ಹೋದ್ರೆ ಅಲ್ಲಿ ಕಾರ್ನರ್ ಅಲ್ಲಿ ಅಂಗಡಿ ಇದೆ, ಅಲ್ಲಿ ತುಂಬಾ ಮಾಡ್ತಾ ಇರ್ತಾರೆ. ಅಲ್ಲಿ ನಾವು ಹೇಳಿ ಮಾಡ್ಸಿರೋದು, ಇದು ಒಂದ್ ಚೇರು ಮೇಲ್ಗಡೆ ಸೋಫಾ ಎಲ್ಲಾನು ಅಲ್ಲಿ ಹೇಳಿ ಮಾಡ್ಸಿರೋದು. ತುಂಬಾ ಚೆನ್ನಾಗಿ ಮಾಡ್ಕೊಟ್ರು, ತುಂಬಾ ಗಟ್ಟಿಯಾಗಿದೆ, ಸಖತ್ ಬಾಳ್ಕೆ ಬರುತ್ತೆ, ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಆತರ ಚೇರ್ ಬೇಕಂದ್ರೆ ಮಲ್ಲೇಶ್ವರಂ ಅಲ್ಲಿ ಹೋಗಿ ಅವ್ರು ಹೇಳ್ಕೊಟ್ರೆ ಇದೇ ತರ ಡಿಸೈನ್ ಬೇಕು ಅಂತಂದ್ರೆ ಹೇಳಿದ್ರೆ ಮಾಡ್ಕೊಡ್ತಾರೆ. ಸಮ್ಟೈಮ್ಸ್ ರೆಡಿಮೇಡ್ ಕೂಡ ಇರುತ್ತೆ, ನೀವು ತಗೊಳ್ಬಹುದು. ಮತ್ತೆ ಇನ್ನೂ ಸ್ವಲ್ಪ ಜನ ಏನ್ ಹೇಳಿದೀರಾ ಅಂತಂದ್ರೆ, ಕಮೆಂಟ್ ಕೇಳೋ ಅಂತದ್ ಏನೂ ಇಲ್ಲ, ನಿಮ್ಮ ವ್ಲಾಗ್ಸ್ ನೋಡಿನೇ ನೀವೇನು ಅಂತ ನಾವು ತಿಳ್ಕೊಂಡಿದೀವಿ, ನಿಮ್ ವ್ಲಾಗ್ಸ್ ನೋಡೋದೆ ತುಂಬಾ ಖುಷಿ ಆಗತ್ತೆ ಅಂತೆಲ್ಲ ಹೇಳಿದ್ರ. ಥ್ಯಾಂಕ್ ಯು ಸೋ ಮಚ್. ನಂಗೆ ಆ ಕಮೆಂಟ್ ನೋಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು. ನಿಮ್ ಸಪೋರ್ಟ್ ಇದೇ ತರ ಇರ್ಲಿ, ನನ್ನ ವಿಡಿಯೋಸ್ ನೋಡ್ತಾ ಇರಿ, ಇನ್ನಷ್ಟು ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲ ಕ್ವೆಶನ್ಸ್ ಆನ್ಸರ್ ಮಾಡ್ಬಿಟ್ಟಿದ್ದೀನಿ. ಸೊ ನಂಗೆ ತುಂಬಾ ಕಾತರ ಇರ್ತಿತ್ತು ಏನೇನು ಕೇಳ್ತೀರಾ ಅಂತ ಹೇಳಿ. ಸೊ ಮೋಸ್ಟ್ ಕ್ವೆಶನ್ಸ್ ನನ್ನ ಎಕ್ಸ್ಪೆಕ್ಟೆಡ್ ಇತ್ತು. ಸ್ವಲ್ಪ ಕ್ವೆಶನ್ಸ್ ಪ್ರತಿ ಒಂದು ವಿಡಿಯೋ ಹಾಕ್ದಾಗ್ಲೂ ಬರ್ತಾ ಇತ್ತು. ಸೊ ಇವಾಗ ನಿಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಐ ಹೋಪ್ ನಿಮ್ಮೆಲ್ಲರ ಡೌಟ್ಸ್, ಕ್ವೆಶನ್ಸ್ಗೆ ಆನ್ಸರ್ಸ್ ಎಲ್ಲ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ ಯಾರಿಗೂ ಫೀಲಿಂಗ್ಸ್ ಹರ್ಟ್ ಮಾಡ್ತೀರಾ, ನನ್ನ ಬಗ್ಗೆ ನಾನು ಎಷ್ಟು ಹೇಳಕ್ ಸಾಧ್ಯನೋ ಅಷ್ಟೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ನಿಮ್ಗೆ ಹರ್ಟ್ ಮಾಡ್ದಿರಾ ನೇರವಾಗಿ ಉತ್ತರ ಕೊಡಕ್ ಟ್ರೈ ಮಾಡಿದ್ದೀನಿ. ಎಲ್ಲಾದ್ರೂ ನನ್ನಿಂದ ಒಂಚೂರು ಬೇಜಾರಾಗಿದ್ರೆ ಸಾರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಡೆವರೆಗೂ ನೋಡಿದ್ದಕ್ಕೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇರ್ಲಿ. ಮಧ್ಯದಲ್ಲಿ ಏನೋ ಡಿಸ್ಟರ್ಬೆನ್ಸ್ ಅಂತ ಸೌಂಡ್ ಬರ್ತದೆ, ಸೈಡ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತದೆ, ಸೊ ಅದ್ರದ್ದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಸಾರಿ, ಬೇಜಾರು ಮಾಡ್ಕೊಳ್ಬೇಡಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇನ್ ಯಾವ್ದಾದ್ರು ಅನ್ಆನ್ಸರ್ಡ್ ಕ್ವೆಶ್ಚನ್ ಇದ್ರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ನೆಕ್ಸ್ಟ್ ವಿಡಿಯೋನಲ್ಲಿ ಆನ್ಸರ್ ಮಾಡ್ತೀನಿ, ಆಯ್ತಾ? ಅಂಡ್ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.